ವಾಚ್ ಹಿಡಿದು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಜತ್ ವಿನಯ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ಲಿಕ್ಕಿದೆ. ಇವತ್ತು ಆರೋಪಿಗಳು ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸಲಿರುವಂತಹ ಪೊಲೀಸರು ಆರೋಪಿಗಳು ತನಿಖೆಯಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ, ಅಸಲಿ ಮಚ್ಚು ಎಲ್ಲಿದೆ ಅಂತ ಹೇಳ್ತಾ ಇಲ್ಲ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ. ಏನ್ ಕೇಳಿದ್ರು ನನಗೆ ಗೊತ್ತಿಲ್ಲ ಎಂಬ ಉತ್ತರವನ್ನ ನೀಡ್ತಾ ಇದ್ದಾರೆ. ಆರೋಪಿಗಳು ರೀಲ್ಸ್ ನಲ್ಲಿ ಬಳಸಿದ ವೆಪನ್ ರಿಕವರಿ ಮಾಡಿಲ್ಲ, ಹಾಗಾಗಿ ಮತ್ತೆ ಪೊಲೀಸರು ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ಸಂಜೆ 3 ಗಂಟೆ ನಂತರ 24ನೇ ACJM ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ. ಇವತ್ತು ಅವರ ಕಸ್ಟಡಿ ಅಂತ್ಯ ಆಗ್ಲಿಕ್ಕಿದೆ. ಸೊ ಹಾಗಾಗಿ ಮತ್ತಷ್ಟು ಹೆಚ್ಚಿನ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ತಮ್ಮದು ಸಣ್ಣ ಅಪರಾಧ, ಕೋರ್ಟ್ಗೆ ತಮಗೆ ಬೇಲ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದಂತಹ ವಿನಯ್ ಅಂಡ್ ರಜತ್ಗೆ ಶಾಕ್ ಕೊಟ್ಟಿದೆ ಕೋರ್ಟ್. ಇಬ್ಬರನ್ನು ಈ ಹಿಂದೆ 3 ದಿನಗಳ ಕಾಲ ಖಾಕಿ ವಶಕ್ಕೆ ಕೊಟ್ಟಿತ್ತು. ಆ 3 ದಿನಗಳ ಕಾಲ ಏನು ಖಾಕಿ ವಶಕ್ಕೆ ಕೊಟ್ಟಿತ್ತು ಅದು ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ. ಸಂಜೆ 3 ಗಂಟೆ ನಂತರ 24ನೇ ACJM ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ. ACP ಚಂದನ್ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೀತಾ ಇರುವಂಥದ್ದು. ಚಂದನ್ ಅವರ ಮೇಲೂ ಕೂಡ ಪ್ರಭಾವಿಗಳಿಂದ ಒತ್ತಡವನ್ನು ತರುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಅವರ ವರ್ತನೆಯನ್ನು ಕೂಡ ನೀವು ಕೂಡ ಗಮನಿಸ್ತಿದ್ದೀರಿ. ದೃಶ್ಯದಲ್ಲಿ ಆರಾಮಾಗಿ ನಮಗೆ ನಾವೇನು ಮಾಡೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರು ನಡ್ಕೊಂಡಂತಹ ರೀತಿ, ಗುಂಡಿ ಬಿಚ್ಕೊಂಡು ಲೈಟರ್ ಹಿಡ್ಕೊಂಡು ರೌಡಿಗಳ ಥರ ಠಾಣೆಗೆ ಎಂಟ್ರಿ ಕೊಟ್ಟಿದ್ರು. ಸೊ ಅದಾದ ನಂತರ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಸರಿಯಾಗಿ ರಿಮ್ಯಾಂಡ್ ಎತ್ತಿದ್ದಾರೆ. ವಾಪಸ್ ಒಳಗಡೆಯಿಂದ ಹೊರಗಡೆ ಬರೋಷ್ಟರಲ್ಲಿ ಎಲ್ಲ ಗುಂಡಿ ಕಾಲರ್ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಪಾಪ ನಮಗೇನು ಗೊತ್ತೇ ಇಲ್ಲ ಅನ್ನೋ ರೇಂಜಿಗೆ ಕರ್ಕೊಂಡು ಬಂದಂತಹ ದೃಶ್ಯಗಳನ್ನು ಕೂಡ ಗಮನಿಸಿದ್ದೀರಿ. ಅದೇ ರೀತಿಯಾಗಿ ಸ್ಥಳ ಮಹಜರು ಕೂಡ ನಡೆಸಲಾಗಿದೆ. ಮಚ್ಚೆಲ್ಲಿ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಅದು ಒರಿಜಿನಲ್ ಮಚ್ಚಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಏನೇ ಪ್ರಶ್ನೆ ಕೇಳಿದ್ರು ಕೂಡ ಅಧಿಕಾರಿಗಳ ಮುಂದೆ ಬಾಯಿ ಬಿಡ್ತಾ ಇಲ್ಲ ವಿನಯ್ ಮತ್ತು ರಜತ್ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಮತ್ತಷ್ಟು ತನಿಖೆಯನ್ನ ನಡೆಸಬೇಕಾಗತ್ತೆ ಅಂತ ಹೇಳಿ ತಮ್ಮ ವಶಕ್ಕೆ ಕೇಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಸಿಗ್ತಾ ಇದೆ.